ಈ ವಿದ್ಯಾರ್ಥಿಗಳು ಎಲ್ಲರಿಗೂ ಈ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪಂಚಾಯತ್ ರಾಜ್ಯದ ನಕ್ಷೆಯ ಕುರಿತು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಕರ್ನಾಟಕ ಪಂಚಾಯತ್ ರಾಜ್ಯದ ನಕ್ಷೆ. ನಾವು ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳನ್ನು ನೋಡ್ತೀವಿ ನಿಮಗೆ ತಿಳಿದಿರೋ ಹಾಗೆ ಮೂರು ಹಂತದ ಪಂಚಾಯತಿಯನ್ನು ನೋಡ್ತೀವಿ. 3 ಹಂತದ ಪಂಚಾಯತಿಗಳು. ಹಾಗಾದ್ರೆ ಯಾವ್ದು ಮತ್ತೆ ಈ ಜಿಲ್ಲಾ ಪಂಚಾಯತ್ ಅಂದ್ರೆ ಜಿಲ್ಲಾಡಳಿತದ ಬಗ್ಗೆ ವಿವರಿಸ್ತದೆ. ಈ ಜಿಲ್ಲಾಡಳಿತ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಒಂದು ಜಿಲ್ಲಾ ಪಂಚಾಯತ್ಗಳು ಇರ್ತದೆ. ಆದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ? 30 ಜಿಲ್ಲೆಗಳ. ಹಾಗಾದ್ರೆ ಪ್ರತಿಯೊಂದು 30 ಜಿಲ್ಲೆಗಳು ಒಂದೊಂದು ಜಿಲ್ಲಾ ಪಂಚಾಯತ್ ಅಂತ ಇದ್ದೇ ಇರ್ತಾರ. ಇವ್ರಿಗೆ ಜಿಲ್ಲಾ ಆಡಳಿತವನ್ನು ಕರೀತಾರೆ. ಇವು 30. ಹಾಗಾದ್ರೆ ಇನ್ನು ಎರಡನೇ ಪಂಚಾಯತ್ ಅದು ತಾಲೂಕು ಮಟ್ಟದ ಇದೆ. ತಾಲೂಕು ಮಟ್ಟದಲ್ಲಿ ನಮ್ಮದು ತಾಲೂಕು ಪಂಚಾಯತ್. ಇವು ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿವೆ? ಸುಮಾರು 175ಕ್ಕಿಂತ ಹೆಚ್ಚಿನ ತಾಲೂಕುಗಳಿಗೆ ಇವಾಗ ಹೊಸ ತಾಲೂಕುಗಳು ಸೇರಿವೆ. ಸುಮಾರು 176 ತಾಲೂಕುಗಳ ಪುಸ್ತಿಕೆಯಲ್ಲಿ ನೋಡಿದ್ರೆ 176 ತಾಲೂಕುಗಳು ಇವೆ. ಇನ್ನು ಮುಂದೆ ತಾಲೂಕು ಪಂಚಾಯತ್ ಆದ್ಮೇಲೆ ಬರುವಂತದ್ದು ಗ್ರಾಮ ಪಂಚಾಯತ್. ಕರ್ನಾಟಕದಲ್ಲಿ ಎಷ್ಟು ಗ್ರಾಮಗಳಿವೆ? ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಪ್ರತಿಯೊಂದು ಗ್ರಾಮಗಳಿಗೂ ಒಂದು ಪಂಚಾಯತಿಗಳಿವೆ. ಎಷ್ಟು ಪಂಚಾಯತಿಗಳಿವೆ? 6022. 6022 ಪಂಚಾಯತಿಗಳಿವೆ. ಇಷ್ಟು ಇವು ಪ್ರಮುಖವಾಗಿ ಬರುವಂತಹ ಪಂಚಾಯತ್ ವ್ಯವಸ್ಥೆಗಳು. ಗ್ರಾಮ ಪಂಚಾಯತಿ ಮತ್ತೆ ಕೆಲವೊಂದಿಷ್ಟು ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಬರ್ತಾರೆ. ಗ್ರಾಮ ಪಂಚಾಯತಿ ಅಲ್ಲಿ ಗ್ರಾಮ ಪಂಚಾಯತ್ ಯಾರು ಇರ್ತಾರೆ ಅಂದ್ರೆ ಗ್ರಾಮ ಪಂಚಾಯತ್ ವರ್ಷ ನಾವು ಎಲೆಕ್ಷನ್ ಮಾಡ್ತೀವಿ 5 ವರ್ಷಕ್ಕೊಮ್ಮೆ. ಆದರೆ ಅಲ್ಲಿ ನಾವು ಯಾರು ಆಯ್ಕೆ ಮಾಡ್ತೀವಿ? ಅಧ್ಯಕ್ಷರು. ಅಧ್ಯಕ್ಷರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅಧ್ಯಕ್ಷರಾದ ಯಾರು ಬರ್ತಾರೆ? ಉಪಾಧ್ಯಕ್ಷ. ಉಪಾಧ್ಯಕ್ಷರು. ಹಾಗಾದ್ರೆ ಈ ಅಧ್ಯಕ್ಷರು ಮತ್ತು
ಉಪಾಧ್ಯಕ್ಷರು. ಇವ್ರು ಯಾರಿಂದ ಚುನಾಯಿಸಲ್ಪಡ್ತಾರೆ? ಇವ್ರಿಗೆ ಯಾವ ನೀಡಿ ಇವ್ರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಮಾಡ್ತಾರೋ? ಹಾ, ಗ್ರಾಮ ಪಂಚಾಯತ್ ಸದಸ್ಯರಿಂದ ಇವರು ಆಯ್ಕೆಗೊಳ್ತಾರೆ. ಹಾಗಾದ್ರೆ ಉಪಾಧ್ಯಕ್ಷರಲ್ಲಿ ಯಾರು ಬರ್ತಾರೆ? ಪಿ ಡಿ ಒ ಇರುತ್ತೆ. ವಿಡಿಯೋ ವಿಡಿಯೋ ಯಾರಿರ್ತಾರೆ? ಇವರೊಬ್ಬರು ಸರ್ಕಾರಿ ಅಧಿಕಾರಿ ಇರ್ತಾರೆ. ಒಂದು ಗ್ರಾಮ ಪಂಚಾಯತ್ ಇದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿ ಒಬ್ಬರು ಇರಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಗ್ರಾಮದ ವ್ಯವಸ್ಥಿತವಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕಂದ್ರೆ ವಿಡಿಯೋಗಳು ಇರ್ತಾರೆ. ಇವರು ಸರ್ಕಾರಿ ಒಂದು ಅಧಿಕಾರಿಗಳಿರ್ತಾರೆ. ಹಾಗಾದ್ರೆ ಈ ವಿಡಿಯೋ ಕೆಳಗಡೆ ಯಾರು ಇನ್ನ ನಿಮ್ಮ ಪ್ರತಿಯೊಂದು ಮಾಡಿದ್ದಾರೆ ಯಾರು? ಪ್ರತಿಯೊಂದು ವಾರ್ಡ್ ಸದಸ್ಯರು ಇರ್ತಾರಲ್ವಾ? ಆದ್ರೆ ಈಗ ಸುಮಾರು ಒಂದು ಒಂದು ಗ್ರಾಮ ಪಂಚಾಯತ್ ಎಷ್ಟು ವಾರ್ಡ್ಗಳಿರ್ತವೆ? ಸುಮಾರು ಏನಿಲ್ಲ ಅಂದ್ರೆ 7 ವಾರ್ಡ್ಗಳಿರ್ತವೆ. ಈ ಪ್ರತಿಯೊಂದು ವಾರ್ಡಿಗೂ ಒಬ್ಬ ಸದಸ್ಯ ಇದೆ ಅಲ್ವಾ? ವಿದ್ಯಾರ್ಥಿ, ಇಷ್ಟು ಈ ನಮ್ಮ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಇಷ್ಟು ನಮ್ಮ ಗ್ರಾಮ ಇದು ಕರ್ನಾಟಕ ಪಂಚಾಯತ್ ರಾಜ್ಯದ ನಕ್ಷೆ ಆಗಿದೆ.